ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿರುವ 17ನೇ ಬಜೆಟ್ ಮಂಡನೆಯ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆಯ ವಿವರ. ರಾಜ್ಯದ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ದಾಖಲೆಯ 17ನೇ ಬಜೆಟ್ ಮಂಡನೆ ಮಾಡಿದರು. ಸಿದ್ದು 17ನೇ ಬಜೆಟ್ ಗಾತ್ರ 4.48 ಲಕ್ಷ ಕೋಟಿ. ಇದು ಸಿದ್ದರಾಮಜಿ ಬಜೆಟ್. ಸಶಕ್ತ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಹೊಸ ಮಾದರಿ ಬಜೆಟ್ಜಿ. ಅಹಿಂದ ಶಿಕ್ಷಣ, ಕೃಷಿ, ಕೈಗಾರಿಕೆ, ಆರೋಗ್ಯಕ್ಕೆ ಒತ್ತು. ಜನರಿಗಿಲ್ಲ ಹೊಸ ತೆರಿಗೆ ಕಿತ್ತು. ಗ್ಯಾರಂಟಿ ಸ್ಕೀಮ್ಗಳ ಹೊರೆ ನಡುವೆಯೇ ಅಭಿವೃದ್ಧಿಯ ಬ್ಯಾಲೆನ್ಸ್ಗೆ ಭರ್ಜರಿ ಕಸರತ್ತು. ಅಲ್ಪಸಂಖ್ಯಾತರಿಗೆ ಭರ್ಜರಿ ಕೊಡುಗೆ. ಬೆಂಗಳೂರಿಗೆ ಬಂಪರ್. ಬೆಂಗಳೂರಿನ ಅಭಿವೃದ್ಧಿಗೆ ಈ ವರ್ಷವೇ 7,000 ಕೋಟಿ ರು ಅನುದಾನ. ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಸುದ್ದಿ. 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣ ನಿಷೇಧ. ಜಾಲತಾಣದಲ್ಲಿ ಖಾತೆ ತೆರೆಯಲು ನಿರ್ಬಂಧ. ಯುವ ಸಮೂಹವು ದಾರಿ ತಪ್ಪುವುದನ್ನು ತಡೆಯಲು 3 ಘೋಷಣೆ. ಮಾದಕ ವಸ್ತು ವ್ಯಸನ ತಡೆಗೆ ಶಿಕ್ಷಣ ಜಾಗೃತಿ. ಶಿಕ್ಷಣ ಕ್ಷೇತ್ರಕ್ಕೆ ಬಜೆಟ್ ಕೊಡುಗೆ. 15,000 ಶಿಕ್ಷಕ, ಉಪನ್ಯಾಸಕರು, 3,000 ಸಹ ಪ್ರಾಧ್ಯಾಪಕರ ನೇಮಕ. ವಿದ್ಯಾರ್ಥಿಗಳ ದೌರ್ಜನ್ಯ ತಡೆಗೆ ರೋಹಿತ್ ವೇಮುಲಾ ಕಾಯ್ದೆ. ಪೂರ್ವ ಪ್ರಾಥಮಿಕ ಸೆಕೆಂಡ್ PU ವಿದ್ಯಾರ್ಥಿಗಳಿಗೂ ಉಚಿತ ಪಠ್ಯ ಪುಸ್ತಕ. ಕನ್ನಡ ಬಜೆಟ್. ನಾಡು ನುಡಿ ಉತ್ಸವಕ್ಕೆ ಬಜೆಟ್ನಲ್ಲಿ ಭರಪೂರ ಅನುದಾನ. 180 ಕರಗಗಳಿಗೆ 2 ಕೋಟಿ. ಬೆಂಗಳೂರು ಹಬ್ಬಕ್ಕೆ 5 ಕೋಟಿ. ಶರೀಫ ಬೆಳವಡಿ ಮಲ್ಲಮ್ಮ ಹೆಸರಿನಲ್ಲಿ ಪ್ರತಿಷ್ಠಾನ ರಚನೆ ಘೋಷಣೆ. ಕನ್ನಡದಲ್ಲೂ ಕಾನೂನು ವಿವರ ಲಭ್ಯತೆಗೆ ಬಜೆಟ್ನಲ್ಲಿ ಒತ್ತು. ಪ್ರಾಚೀನ ಆಧುನಿಕ ಕವಿಗಳ ಕೃತಿಯ ಸಣ್ಣ ವಾಕ್ಯ ಮುದ್ರಣ. ಅರ್ಧ ಶತಮಾನದ ದಲಿತ ಸಾಹಿತ್ಯಕ್ಕೆ 1 ಕೋಟಿ ರುಗಳ ಮೀಸಲು. ಈ ಬಾರಿಯೂ ಬಜೆಟ್ನಲ್ಲೂ ವಚನ, ಶಾಯಿರಿ, ಕವನ ಉಲ್ಲೇಖಿಸಿದ ಸಿದ್ದು. ದೇಸಾಯಿ, ಲಕ್ಷ್ಮಣರಾವ್ ಮತ್ತಿತರ ಸಾಲು ಉಲ್ಲೇಖ. ಅಕ್ಕಮ್ಮ, ಅಂಬೇಡ್ಕರ್, ತೇಜಸ್ವಿ ಮತ್ತಿತರ ಕವಿಗಳ ಸಾಲುಗಳ ಸ್ಮರಣೆ. ರೈತ ಮಾಲ್. ಸಿಎಂ ಕೃಷಿ ವಿಸ್ತಾರ ಯೋಜನೆ. ಕಳಪೆ ಬೀಜ ಕೀಟನಾಶಕ ತಡೆಗೆ ರಾಜ್ಯ ಮಟ್ಟದ ಸಲಹಾ ಸಮಿತಿ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ 100 ಕೋಟಿ ಮೀಸಲು. 38 ಲಕ್ಷ ಜನರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ಹೊಸ ಸೌರ ವಿದ್ಯುತ್ ಯೋಜನೆ ಘೋಷಣೆ. ಪರಿಸರ ಸ್ನೇಹಿ ಇಂಧನ ಕಡೆಗೆ ಒತ್ತು. ಕೃಷಿ ಪಂಪ್ಸೆಟ್ ಫ್ರೀ ವಿದ್ಯುತ್ಗೆ ರೂಪಾಯಿ 19,290 ಕೋಟಿ. ಕೃಷಿ ಸ್ವಾವಲಂಬಿಗೆ ಕ್ರಮ. ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ಸಿಕ್ಕಿದ್ದೇನು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವ್ಯಾಪ್ತಿಯ CDS ನಾಲೆಗಳ ಅಭಿವೃದ್ಧಿ ಕಾಮಗಾರಿ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಅರಕೆರೆ ಬಳಿ 12 ಕೆರೆಗಳಿಗೆ ಕಾವೇರಿ ನದಿಯಿಂದ ಏತ ನೀರಾವರಿ. ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಅಧಿಕೃತ ಸಾವಯವ ಪ್ರಾಮಾಣೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು. ರಾಯಚೂರು, ವಿಜಯಪುರ, ಬಾಗಲಕೋಟೆ, ಬೀದರ್, ಕೊಪ್ಪಳ, ಚಿತ್ರದುರ್ಗ, ಮಂಡ್ಯ, ಭದ್ರಾವತಿ, KGF ಮತ್ತು ಚಿಕ್ಕಮಗಳೂರಿನಲ್ಲಿರುವ ಕಾರ್ಮಿಕ ರಾಜ್ಯ ವಿಮಾ ESI ಚಿಕಿತ್ಸಾಲಯಗಳನ್ನು ಉನ್ನತೀಕರಿಸಲಾಗುವುದು. ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ರವರಿಂದ ಮಂಡ್ಯದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ನಿರ್ಮಾಣ ಮತ್ತು ಮೌಲ್ಯಸೌಕರ್ಯ ಸಲಕರಣೆಗಳ ಪರೀಕ್ಷಾ ಘಟಕವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರದಿಂದ 100 ಎಕರೆ ಜಮೀನನ್ನು ನೀಡಲಾಗುವುದು. ಶ್ರೀ ಸಿದ್ದರಾಮಯ್ಯರವರು ಜಾಲತಾಣ ನಿಷೇಧವನ್ನು ಮಾಡಲು ಬದಲು ಸ್ಮಾರ್ಟ್ ಮೊಬೈಲ್ಗಳನ್ನು ನಿಷೇಧಿಸಬೇಕೆಂದು ನನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದೇನೆ. ಜಾಲತಾಣವನ್ನು ನಿಷೇಧಿಸ ಬದಲು ಮೊಬೈಲ್ ಬಳಕೆಯನ್ನ ನಿಷೇಧಿಸಬೇಕು. ಏಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾದಿಂದ ತುಂಬಾ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ. ಈಗಿನ ಕಾಲದ ಮಕ್ಕಳು ಹೆಂಗಿದ್ದಾರೆ ಅಂತ ಅಂದ್ರೆ ಊಟ ಮಾಡಕ್ಕೂ ಸಹ ಫೋನ್ ಕೇಳ್ತಾರೆ. ಇದನ್ನ ನಾನು ಸಿದ್ದರಾಮಯ್ಯನವ್ರಲ್ಲಿ ಫೋನ್ ಬಳಕೆಯನ್ನೇ ನಿಷೇಧಿಸಬೇಕೆಂದು ಕೋರ್ಕೊಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡಿರುವ ಜಾಲತಾಣ ನಿಷೇಧದ ಬದಲಾಗಿ ಮೊಬೈಲ್ ಅನ್ನು ನಿಷೇಧ ಮಾಡಬೇಕು. ಏಕೆಂದರೆ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಯು ಮೊಬೈಲ್ ಬಳಕೆಯನ್ನು ಹೆಚ್ಚು ಮಾಡುತ್ತಿದ್ದಾರೆ. ಇದರಿಂದ ಮಕ್ಕಳು ಓದೋಕೆ ಮತ್ತು ಬರೆಯೋಕೆ ಕಷ್ಟವಾಗುತ್ತದೆ ಮತ್ತು ಅಂಕಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ಮೊಬೈಲ್ ನಿಷೇಧ ಮಾಡಿದರೆ ಮಕ್ಕಳು ಓದು ಕಡೆ ಗಮನ ಕೊಡುತ್ತಾರೆ ಎಂದು ನನ್ನ ಅಭಿಪ್ರಾಯ. ಜಾಲತಾಣ ನಿಷೇಧ ಮಾಡುವುದಕ್ಕಿಂತ ಮೊಬೈಲ್ ನಿಷೇಧವನ್ನು
ಮಾಡಬೇಕೆಂದು ವಿನಂತಿಸುತ್ತೇನೆ. ಇದುವರೆಗೂ ನಾವು ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಪ್ರಮುಖ ಅಂಶಗಳಲ್ಲಿ ಹೇಳ್ತಾ ನಮಗೆ ಅತ್ಯಂತ ಉಪಯೋಗ ಆಗಿದೆ ಏನಪ್ಪಾ ಅಂತಂದ್ರೆ ಜಾಲತಾಣ ನಿಷೇಧ ಮಾಡ್ತಾ ಇದೀವಿ 16 ವರ್ಷದ ಒಳಗಿನ ಮಕ್ಕಳಿಗೆ ಅಂತ ಹೇಳಿ ಒಂದು ಅಂಶವನ್ನು ಸೇರಿಸಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಅದೇ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತದೆ ಅಂತ ಗೊತ್ತಿಲ್ಲ. ಜಾಲತಾಣ ನಿಷೇಧ ಮಾಡ್ತೀವಿ ಅಂತ ಹೇಳಿರೋದು ನೀವು ಯಾವ್ದು ಟ್ವಿಟರ್ ಆಗ್ಬೋದು ಅಥವಾ ಫೇಸ್ಬುಕ್ ಆಗ್ಬೋದು ಮತ್ತೊಂದನ್ನ ನೀವು ಒಳಗಡೆ ಏನು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಪರ್ಮಿಷನ್ ಬೇಕು ಆ ರೀತಿಯೇ ಹೇಳಿದ್ದಾರೆ. ಬಟ್ ಅದರಿಂದ ಹೆಚ್ಚು ಉಪಯೋಗ ಆಗಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಒಂದಷ್ಟು ಉಪಯೋಗ ಆಗ್ಬೋದು. ಆದ್ರೆ ಮೊಬೈಲ್ ಬಳಕೆನ ನಿಷೇಧ ಮಾಡಿದ್ರೆ ಶಿಕ್ಷಕರಿಗೆ ಹೆಚ್ಚು ಅನುಕೂಲ ಆಗ್ತಿತ್ತು ಮಕ್ಕಳಿಗಿಂತ ಅಂತ. ನಾವೇನ್ ಬೆಳಗ್ಗೆಯಿಂದ ಸಂಜೆ ತನಕ ಪಾಠ ಮಾಡಿ ಕಳ್ಸಿರ್ತೀವಿ, ಅಲ್ಲೋಗಿ ಮೊಬೈಲ್ ನೋಡಿ ಕೋಡಗನ ಕೋಳಿ ನುಂಗಿತ್ತ ಹಂಗೆ ಶಿಕ್ಷಕರ ಶ್ರಮ ಎಲ್ಲ ಮೊಬೈಲ್ ನುಂಗಿತ್ತ ಅಂತ ಆಗ್ಬಿಟ್ಟೈತೆ. ನಾವ್ ಏನೇ ಮಾಡಿದ್ರು ಕೂಡ ಆ ಮೊಬೈಲ್ ತಿಂದಾಕ್ಬಿಟ್ಟೈತೆ. ಅಷ್ಟು ಪವರ್ಫುಲ್ ಆಗ್ಬಿಟ್ಟೈತೆ ಮೊಬೈಲ್. ದಯವಿಟ್ಟು ನಾವು ಮುಖ್ಯಮಂತ್ರಿಗಳೊಂದಿಗೆ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಮೊಬೈಲ್ ನಿಷೇಧಿಸಿ ನಮ್ಮ ಮಕ್ಕಳಿಗೆ ಆ ರೀತಿ ಯಾವ್ದಾರ ನಾವು ಆಗ್ತಾ ಇರೋದು ಶಿಕ್ಷಣ ಮೂಲಕ ಮಾತ್ರ ಆ ಮಕ್ಕಳಿಗೆ ತಿನ್ನೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಜಾಲತಾಣ ನಿಷೇಧ ಅಂತ ಮಾಡಿದ್ದೀರಿ. ನಮ್ಗೇನ್ ಗೊತ್ತು, ಅವ್ರು ನೋಡ್ತಾರೆ ಬಿಡೋದೇ ಇಲ್ಲ. ಮತ್ತೊಮ್ಮೆ ನಮ್ಮಲ್ಲಿ ಮನವಿ ಏನು ಅಂತಂದ್ರೆ ಜಾಲತಾಣ ನಿಷೇಧದ ಬದಲಾಗಿ ತಾವು ಮೊಬೈಲ್ ಅಂದೇ ನಿಷೇಧ ಮಾಡಿ ಆ ಮಕ್ಕಳಿಗೆ. ಆ ಪೋಷಕರ ತಿಳುವಳಿಕೆ ಕೊಡಿ, ಮೂಲಕ ತಿಳುವಳಿಕೆಯನ್ನು ಕೊಡಿ. ಅಷ್ಟು ಮಾಡಬೇಕು ಅಂತ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೇವೆ.